ಅಣ್ಣ ಹೆಂಗಿತ್ತಣ ಆ ನಾಟಕ ದಿನಗಳು? ಗುಬ್ಬಿ ವೀರಣ್ಣ ನಾಟಕ ಕಂಪನಿ ತುಂಬಾ ಜನ, ಹೇಗಿತ್ತಣ ಅದು? ನಾಟಕ ಕಂಪ್ನಿಯಲ್ಲಿ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಇರೋದು. ನಾವು ಹುಡುಗರು ಒಂದು 10-15 ಜನ ಇರ್ತಿದ್ದು. ನಾವು ಜಿ.ವಿ. ಕೃಷ್ಣ, ಉಮೇಶ, ಆಮೇಲೆ ಚಂದ್ರ ಅಂತಿದ್ದ ಕಲಾವಿದ, ಅವಾಗಲೆಲ್ಲ ಸಣ್ಣ ಸಣ್ಣ ನೋಡೋರು. ನಮ್ಮ ಪಾಡು ನಾವು ಪಾಠ ಮಾಡ್ಕೊಂಡು ಇದ್ರು, ಆರಾಮಾಗಿರ್ತಾ ಇದ್ದು. ಹಾಗಾಗಿ ಎಲ್ರಿಗೂ ಬೆಲೆ ಕೊಡೋರು. ಗುಬ್ಬಿ ವೀರಣ್ಣವರು ಪ್ರತಿಯೊಬ್ಬ ಸಣ್ಣ ನಟರಿಂದ ದೊಡ್ಡ ನಟನವ್ರಿಗೂ ಅವ್ರದ್ದು ಒಂದು ಬ್ಯೂಕ್ ಕಾರ್ ಇತ್ತು. ಅಪ್ಪು ಅಂತ ಅವ್ರ ಡ್ರೈವರು. ಅಪ್ಪು ಅವ್ರ ಅಪ್ಪ ಯಜಮಾನ್ ಎಲ್ಲೇ ಹೋದರೆ ಇವ್ರು ಕಲಾವಿದರೆಲ್ಲ ಸ್ವಲ್ಪ ಫ್ರೀಯಾಗಿ ಪಾಠ ಮಾಡ್ತಾರೆ. ಏನು ಇದಿಲ್ಲ, ಮುಜುಗರ ಇಲ್ಲ, ಭಯ ಇಲ್ಲ. ಮಾಡಿದ್ರು ಬಿಟ್ಟು ಈ ಥರ ಇರ್ತಾರೆ. ಇವನ ಅಪ್ಪು ಏನು ಮಾಡೋರು, ಆ ಥಿಯೇಟ್ರ್ ಎಂಟ್ರ್ ಆಗ್ತಿದ್ದಂಗೆ ಒಂದು ಹಾರನ್ ಮಾಡೋರು. ಹಾರನ್ ಅವ್ರಿಗೆಲ್ಲ ಅಲರ್ಟ್ ಆಗೋರು. ಓ ಅಪ್ಪರು ಬಂದರು, ವೀರಣ್ಣವ್ರು ಬಂದರು, ಎಲ್ಲ ಅಲರ್ಟ್ ಆಗೋಗ್ಬಿಡೋರು. ಹಾಗಾಗಿ ಪಾತ್ರನ ಭಾಳ ಯಾವ ನಾಟಕದಲ್ಲಿ ಒಂದು ಸಣ್ಣ ಪಾತ್ರ. ಒಂದು ಸರ್ತಿ ನಾನು ದಶಾವತಾರ ನಾಟಕ ವೇದ ಶಿಷ್ಯಗಳು ಪಾಠ ಮಾಡಬೇಕು. ನಾವು 4 ಜನ ವೇದ ಶಿಷ್ಯಗಳು. ಸಹನಾ ಓತು ಸಹನೋ ಭುನಕ್ತು ಸಹ ವೀರ್ಯಂ ಕರವಹಿ ತೇಜಸ್ವಿನ ವಧಿತಮಸ್ತು ಮಾ ವಿದ್ವಿಷಾವಹಿ ಓಂ ಶಾಂತಿ 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 ಅಂದ್ಬಿಟ್ಟು ನಾವು ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು. ಹೈಗ್ರೀವ ರಾಕ್ಷಸ ಬಂದು ನಮ್ಮನ್ನು ಆ ವೇದ ಶಿಷ್ಯಗಳು ತಗೊಂಡು ಸಮುದ್ರಕ್ಕೆ ಬಿಸಾಕೋದಾಯ್ತು ಹೊರಟ್ಬಿಡ್ತಾರೆ. ಅವ್ನು ಬರ್ತಿದ್ದ, ಅವ್ನು ನಮ್ಮನ್ನು ಕೈ ಹಾಕ್ತಿದ್ದಾಗ ಲೈಟ್ ಆಫ್ ಆಗುತ್ತೆ. ಲೈಟ್ ಆಫ್ ಆದ ತಕ್ಷಣ ಓಡೋಗ್ಬೇಕು ಒಳಗಡೆ. ನಾನೇನು ಮಾಡಿದೆ, ಸುಮ್ಮನೆ ಕೂತ್ಕೊಂಡು ಕಣ್ಣು ಲೈಟ್ ಆಫ್ ಆಗಲಿ, ಲೈಟಿಗೆ ನೋಡ್ತಾ ಇದ್ದೇನೆ. ಅಪ್ಪವ್ರು ಎಲ್ಲಿದ್ರು ಅನ್ಕೋತಾರೆ ಗೊತ್ತಿಲ್ಲ. ಒಳಗೆ ಬಂದರು, ಒಂದು ಕೊಟ್ಟರು ತಿಕ್ಕದ ಮೇಲೆ. ಯಾರ ಕಣ್ಣು ತಾವು ಕಣ್ಣು ಬಿಟ್ಕೊಂಡು ಪಾಠ ಮಾಡ್ತೀಯ, ಗೊತ್ತಾಗಲ್ಲ ನಾವು ಲೈಟ್ ಆಫ್ ಆಗೋದು ಆನ್ ಆಗೋದು ಅಂತ ಅನ್ನೋದು. ಹಾಗೆ ಒಂದು ಸಣ್ಣ ಸಣ್ಣ ಪಾತ್ರನೇ ಅವರು ಅಬ್ಸರ್ವ್ ಮಾಡೋರು. ಅಷ್ಟು ಇದು ಯಜಮಾನ ಅಂದರೆ ಅವರು ಗುಬ್ಬಿ ವೀರಣ್ಣವರು. ಕರ್ನಾಟಕ ಅಂತ ನಾಟಕ ಸಾರ್ವಭೌಮ ಅಂತ ಅವರ ಹೆಸರು. ಯಾರ್ಯಾರಿದ್ರು ಗುಬ್ಬಿ ವೀರಣ್ಣ ನಾಟಕ ಕಂಪನಿಲಿ? ಯಾರ್ಯಾರು ಇದ್ರು ಸರ್? ರಾಘವೇಂದ್ರ ಇದ್ದರು, ಅಚ್ಯುತರಾವ್ ಇದ್ದರು, ಕರ್ಬ ಇವರು, ನಮ್ಮ ಹೊನ್ನಪ್ಪ ಇವರು, ವಾಸುದೇವರಾವ್ ಇದ್ದರು, ಕಲ್ಯಾಣ ಉದಯ್ ಕುಮಾರು, ಇವರೆಲ್ಲ ನಮ್ಮ ಆದವಾನಿ ಲಕ್ಷ್ಮಿಯವರು, ಇವರೆಲ್ಲ ನಮ್ಮ ಗುಬ್ಬಿ ಕಂಪ್ನಿಯವ್ರು ಕೆಲಸ ಮಾಡಿದವ್ರೆ. ನರಸಿಂಹರಾಜನವರು, ಬಾಲಣ್ಣವರು, ರಾಜ್ಕುಮಾರ್ ಅವರು, ಜಿ.ವಿ. ಅಯ್ಯರು, ಇವರೆಲ್ಲ ಗುಬ್ಬಿ ಕಂಪ್ನಿ ಸರ್ವಿಸ್ನವರು ಸರ್. ಸಂಸ್ಥೆ ಇವರೇ ಒಂದು ಯಾವಾಗ ಒಂದು ಪಿಕ್ಚರ್ ತೆಗಿಬೇಕು ಅಂತ ಶುರು ಮಾಡಿದ್ರು ಗುಬ್ಬಿ ವೀರಣ್ಣವರು, ಬೇಡ್ರ ಕಣ್ಣಪ್ಪ. ಆವಾಗ ಇವರೆಲ್ಲರೂ ಹಾಕೊಂಡ್ಬಿಟ್ರು. ಅಣ್ಣವರು ನಮ್ಮ ಕಂಪ್ನಿಯಲ್ಲೇ ಇದ್ದರು, ಗುಬ್ಬಿ ಕಂಪ್ನಿ, ಅವರು ಕೂಡ ಹಾಕೊಂಡ್ಬಿಟ್ರು. ಹಾಗಾಗಿ ಇವರೆಲ್ಲ ಚಲನಚಿತ್ರರಂಗ ಕೊಟ್ಟೋದು. ನಾವೆಲ್ಲ ಕೇಳಿದ್ವಿ ಬಾಲಣ್ಣವರು ಟಿಕೆಟ್ ಹರಿತಿದ್ರು ಅಂತ, ಗೇಟ್ ಹತ್ರ ನಿಂತಿದ್ರು ಅಂತ. ಆ ಸ್ಟೋರಿ ಹೇಳಿ ಅಣ್ಣ. ಗೇಟ್ನಲ್ಲಿ ಬಾಗಲ ನಿಂತ್ಕೊಳ್ಳೋದು ಅಷ್ಟೇ. ಬಟ್ ಟಿಕೆಟ್ ಹರಿಯೋದು, ಕೊಡೋದು, ಕೂರಿಸೋದು ಜನ. ಅವ್ರು ನೆಲದಲ್ಲಿ ಹೋಗಿ ಕೂತ್ಕೊಂತಾರೆ ಅವ್ರ ಪಾಡಿದವರು. 8ನೇ ಕ್ಲಾಸಿಗೆ ನೆಲ. ಸಾವುಕಾರ ನಾಟಕದಲ್ಲಿ ಒಂದು ಈ ಕೃಷ್ಣರಾಯ ಮಹಾದೇವನ ಪಾಠ ಮಾಡ್ಬೇಕಾಯ್ತು. ಕೃಷ್ಣರಾಯನ ಪಾಠ ನರಸಿಂಹರಾಜನವರು ಮಾಡ್ತಿದ್ರು, ಜಿ.ವಿ. ಅವರು ಸಾವುಕಾರ ಪಾಠ ಮಾಡ್ತಾ ಇದ್ರು. ಇನ್ನೊಬ್ಬರು ಇಲ್ಲ ಗುಂಡೂರಾವ್ ದೇವರು ಅವರು ಮಾಡೋರು. ಯಾವಾಗ ಈ ಮಹಾದೇವಯ್ಯ ಕೈ ಕೊಟ್ಬಿಟ್ಟ ಪಾಠ ಮಾಡೋರು. ಏನು ಮಾಡೋದು? ಅಪ್ಪವ್ರಿಗೆ ಗೊತ್ತಾಗಿ ಅವ್ರು ಹೊಟ್ಟೋದಾಯ್ತಾ, ಯಾರ ಕೈ ಮಾಡಿಸೋದು? ಈ ಬಾಬಣ್ಣವ್ರ ಹತ್ರ ಭಾಳ ಕ್ಲೋಸ್ ಅವರು. ಬಾಬಣ್ಣವ್ರು ಸ್ಟೇಜ್ ಮೇಸ್ತ್ರಿ, ಅವರೇ ನನಗೆ ಡಿಂಗ್ರಿ ಅಂತ ಹೆಸರಿಟ್ಟವರು. ಅವರು ಬಾಬಣ್ಣವ್ರು ಏನು ಮಾಡಿದ್ರು, ಬಂದು ಮಾತಾಡಿದ್ರು. ಏನಯ್ಯ ಬಾಬು, ಏನು ಮಾಡುವ ಒಟ್ಟಾಗಿದ್ದಾರೆ, ಏನು ಮಾಡಿ ಯಾರ ಕೈಯಲ್ಲಿ ಪಾಠ ಮಾಡಿಸೋದು? ಯಾಕೆ ಮಾಡಿ ನಮ್ಮ ಬಾಲು ಕೈನಲ್ಲಿ ಮಾಡಿಸಿ. ಬಾಲು ಯಾರು? ಅಲ್ಲಿ 8ನೇಲಿ ನಿಂತ್ಕೊತಾನಲ್ಲ ಗೇಟ್ನಲ್ಲಿ, ಅವನು 8ನೇ ಗೇಟ್ನಲ್ಲಿ ಯಾರು ಕರೆಸು ನಾನು. ಆಮೇಲೆ ಬಾಲಣ್ಣವರು ಗಾಡಿ ತೊಗೊಂಡು ಹೋಗಿದ್ರು, ಅಡ್ವರ್ಟೈಸ್ಮೆಂಟ್ ಹೋಗಿ ಸರ್ಕಲ್ ನಿಲ್ಸೋದು, ಕೂತ್ಕೊಳ್ಳೋ ಸುಮ್ಮನೆ. ಗಾಡಿ ಆವಾಗ ಇದೇನು ಇರ್ಲಿವಲ್ಲ, ಏನು ಇರಲಿಲ್ಲ, ನೋಡ್ಕೊಂಡು ಹೋಗೋರು ಜನ ಅಷ್ಟೇ. ಬರೀ ವಿಷುವಲ್ ಸರ್ಕಲ್ ಗಾಡಿಯಲ್ಲಿ ನಿಂತ್ಕೊಳ್ಳೋದು. ಅದು ನೋಡಿ ಜನ ನಾಟಕ ಇವತ್ತು ಇಂಥ ನಾಟಕ ಇಷ್ಟು ಗಂಟೆಗೆ ಅಂತ ಬರೋರು. ಕರ್ಕೊಂಬಂದರು. ಇವತ್ತು ಪಾಠ ಮಾಡ್ತೀನಿ, ಬಾಲ ಮಾಡೋ ಅಂತಂದ್ರು ನಾವು. ಇವರು ಬಾಬಣ್ಣವರು ಮಾಡ್ತೀನಿ ಅಂದರೆ, ಇವರು ಏನೇ ಮಾಡ್ತೀವಿ ಅವ್ರ ಸ್ಟೈಲಲ್ಲಿ ಒಂದು ಪಿಕ್ಚರ್. ನರಸಿಂಹರಾಜ ಬಾಲಣ್ಣವರು ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಭಾಳ ಚೆನ್ನಾಗಿತ್ತು. ನಾಟಕ ಸಕ್ಸಸ್ಫುಲ್ ಆಯಿತು. ಹಾಗಾಗಿ ಆವತ್ತಿಂದ ಅವರು ಬಾಲಕೃಷ್ಣ ಅವರು ಸ್ಟೇಜಿಗೆ ಬಂದರು, ದೊಡ್ಡ ದೊಡ್ಡ ಪಾಠಗಳೆಲ್ಲ ಮಾಡೋದು. ನೋಡಿ ಅದೃಷ್ಟ ಹೆಂಗಿರುತ್ತೆ ಅಲ್ವಾ. ನೋಡಿ ಸರ್, ಕಲೆ ನಂಬ್ಕೊಂಡ್ರೆ ಮನುಷ್ಯನಿಗೆ ಮೋಸ ಇಲ್ಲ ಅನ್ನೋದಕ್ಕೆ. ಅಣ್ಣ ನಾವು ಕೇಳ್ಪಟ್ಟಿದ್ವಿ, ಬಿಕಾಸ್ ನಾವು ಯಾರು ಬಾಲಣ್ಣನ ನೋಡಿಲ್ಲ. ಅಂದರೆ ಅವ್ರು ಕಿವಿ ಕೇಳಿಸಲ್ಲ, ಆದರೆ ಅಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಿದ್ರು ಅಂತ. ಹೌದಾ ಅಣ್ಣ? ಪಿಕ್ಚರಲ್ಲಿ ನೋಡಿ ಒಂದು 7-8 ಜನ ಇರೋದು. ಅವನು ಡೈಲಾಗ್, ಇವರು ಡೈಲಾಗ್, ನಾನು ಡೈಲಾಗ್ ಎಲ್ಲ ಮಾತಾಡೋದು. ಕೊನೆಗೆ ಅವ್ರು ಮಾತಾಡೋರು ಡೈಲಾಗ್ ಇತ್ತು. ಮಾತಾಡಿ ಹೆಂಗೆ ಮಾತಾಡಿ ನೋಡೋರು ಎಲ್ಲ ಆ್ಯಕ್ಷನ್ ಮಾಡಿಸೋರು, ಅವ್ರಿಗೆ ಹೇಳಿರೋರು ಹಿಂಗಿಂದ. ಆದರೆ ಅವ್ರ ಡೈಲಾಗ್ ಬಂದದ್ದು ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ನಾವು ಪಕ್ಕದಲ್ಲಿರೋರು ಏನೋ ಒಂದು ಟವರ್ ತಗೊಂಡು ಮಗ ಕೈ ತೋರಿಸೋದು ಹಿಂಗಂದ್ರೆ
ಆವಾಗ ಮಾತಾಡೋರು. ಓ ಹಂಗ. ಅವರಷ್ಟು ಪರ್ಫೆಕ್ಟು ಸಿಂಕ್ ಮಾಡೋರು ಯಾರೂ ಇರಲಿಲ್ಲ ಡಬ್ಬಿಂಗಲ್ಲಿ. ಅಷ್ಟು ಕರೆಕ್ಟಾಗಿ ಮಾತಾಡೋರು, ಅಷ್ಟು ಒಳ್ಳೆಯವರು. ಕೋಪ ಅನ್ನೋದೇ ಬರ್ತಿರಲಿಲ್ಲ. ಭಾಳ ಒಳ್ಳೆಯವರು ಬಾಲಣ್ಣವರು. ನರಸಿಂಹರಾಜಣ್ಣವರು ಅಷ್ಟೇ. ಬೇಬಿಗಳು ವಾಸುದೇವರಾವ್ ಅವರು ಅಷ್ಟೇ. ಅವ್ರು ಜಾಸ್ತಿ ದೊಡ್ಡ ದೊಡ್ಡ ಪಾತ್ರಗಳಿಲ್ಲ ವಾಸುದೇವ್ರವ್ರಿಗೆ. ಸಣ್ಣ ಸಣ್ಣ ಪಾತ್ರ. ಆಮೇಲೆ ಮೀಸೆ ಗಡ್ಡ ಮಾಡೋದು, ಅವ್ರು ಹೊಸದಾಗಿ ಬರೋರಿಗೆ ಮೇಕಪ್ ಮಾಡ್ಕೊಳ್ಳೋರು, ಇದೆಲ್ಲ ಮಾಡೋರು ಅವರು ಅಷ್ಟೇ. ಇನ್ನೇನು ದೊಡ್ಡ ಕೆಲಸ, ದೊಡ್ಡ ದೊಡ್ಡ ಪಾತ್ರಗಳೇನಿಲ್ಲ ಬೇಬಿಗಳಿಗೆ. ಸಣ್ಣ ಬೇಬಿಗಳು ಅಂತ ಹೆಸರು. ಅಂದರೆ ಸಣ್ಣ ಹುಡುಗ ಇದೆ ಬಂದಿರುತ್ತೆ ಕಂಪ್ನಿಗೆ, ಅವಾಗಿಂದ ಅವರು ಅಪ್ಪವರು ಅವ್ರಿಗೆ ಬೇಬಿ ಅಂತ ಹೆಸರಿಟ್ರು. ಬೇಬಿ ಅಂತ ಅವರೇ ಪಶ್ಚಿಮ ವಾಹಿನಿಯಲ್ಲಿ ಮದುವೆ ಮಾಡಿಸೋದು ಗುಬ್ಬಿ ವೀರಣ್ಣವರೇ ಮೈಸೂರಲ್ಲಿ. ಓಕೆ ಓಕೆ. ನಿಮಗೆ ಡಿಂಗ್ರಿ ಅಂತ ಯಾಕೆ ಬಂತು ಹೆಸರು? ಅದೇ ನಾನು ಬಾವಣ್ಣವ್ರು ತಿನ್ನಲ್ಲ ಸ್ಟೇಜ್ ಮೇಸ್ತ್ರವರು. ಅವರು ಆಗಿನ ಕಾಲಕ್ಕೆ ಪಿಕ್ಚರ್ ಪಾತಾಳ ಭೈರವಿ ಅಂತ ರಿಲೀಸ್ ಆಗಿತ್ತು. ಅದೇ ಎಸ್ ವಿ ರಂಗರಾವ್ ಮಂತ್ರವಾದಿ, ಡಿಂಬಕ ಡಿಂಗ್ರಿ ಅಂತ ಇಬ್ಬರು ಮಂತ್ರವಾದಿಗಳು ಜೊತೆಲಿ ಇರ್ತಾರೆ ಶಿಷ್ಯರು. ಇವರು ಮಾತು ಮುಂಚೆನು ಬರೇ ಡಿಂಗ್ರಿ ನಾ ಅಂತಾನಿಗೆ ಅಡ್ಡಮೇ ಮುಂದರು ಅಂತ ಅನ್ನೋರು. ಯಾರು ಎಸ್ ವಿ ರಂಗರಾವ್ ಕನ್ನಡ ಇರ್ಕೊಂಡು ಈ ಡಿಂಗ್ರಿ ಅನ್ನೋ ಕ್ಯಾರೆಕ್ಟರ್ ಹೇಳೋದು. ಗುರು ನೀ ಅಂದಾನಕ್ಕೆ ಗಡ್ಡಮೇ ಅಡ್ಡಮ ಗುರು ಅಂತ ಅನ್ನೋರು. ಹಾಗಾಗಿ ಆಗೋದ್ರಿಂದ ಅವ್ರು ನಾವು ತೆಲುಗು ಮಾತಾಡ್ತಿದ್ದಕ್ಕೆ ಅವ್ರು ನಮ್ಗೆ ನನ್ನ ಹೆಸರು ಇನ್ಮೇಲೆ ನಿನ್ನ ಹೆಸರು ಡಿಂಗ್ರಿ ಅಂತ ಡಿಂಗ್ರಿ ಅಂತ ಓಡಬೇಕು ಅಂತೀಯ. ನಾನು ಅವ್ರ ಮಾತು ಕೇಳ್ತಿದ್ದೆ, ನಮ್ಮ ಅಪ್ಪವ್ರ ಮಾತು ಕೇಳ್ತಿರಲ್ಲ, ಯಾಕಂದ್ರೆ ಅಷ್ಟು ಅವ್ರಿಗೆ ಕ್ಲೋಸ್ ಆಗಿದ್ದೆ ಅಂತ. ಆವಾಗಿಂದ ನನ್ನ ಹೆಸರು ಡಿಂಗ್ರಿ ಅಂತ ಪ್ರಾರಂಭ ಆಗಿದ್ದು. ಅದೃಷ್ಟ ಬಂದಿರೋದು ಡಿಂಗ್ರಿಗೆ, ನಾಗರಾಜನಿಗಲ್ಲ. ಸೊ ಅದು ಡಿಂಗ್ರಿ ನಾಗರಾಜ್ ಆಯಿತು ಅಂತ. ಓಕೆ. ದಿನ ಕಳೀತಾ ಇತ್ತು, ನಾಟಕದ ಮೇಲೆ ನಾಟಕ ಮಾಡ್ತಿದ್ರಿ, ಬೇರೆ ಬೇರೆ ಕಡೆ ಟೆಂಟ್ ಹಾಕಿ ಕ್ಯಾಂಪ್ಗಳು ಮಾಡ್ತಿದ್ರಿ, ನೀವು ಫೇಮಸ್ ಆಗ್ತಿದ್ರಿ. ನೀವು ಪುಟಾಣಿ ಹುಡುಗ ಇದ್ರಲ್ಲ, ನೀವು ಕುಳ್ಳಿಗಿದ್ರಿ ಅಲ್ವ, ಎಲ್ಲರಿಗಿಂತ ಹೈಟ್ ಕಡಿಮೆ ಅಲ್ವಾ? ಏನಂತಿದ್ರು ಎಲ್ಲರೂ ನಿಮ್ಮನ್ನ? ಎಲ್ಲರೂ ಭಾಳ ಖುಷಿ ಪಡೋರು. ಹುಡುಗ ಪುಳ್ಗಿರು ಚೆನ್ನಾಗಿ ಮಾಡ್ತಾರೆ ಕಣ. ಮಹಂತೇಶ್ ಶಾಸ್ತ್ರಿಗಳು ನನಗೋಸ್ಕರ ಒಂದು ನಾಟಕ ಬರೆದ್ರು ಗುಬ್ಬಿ ಕಂಪ್ನಿಯಲ್ಲಿ, ಮಹಾತಾಯಿ ಅಂತ. ಅದರೊಂದು ಕ್ಯಾರೆಕ್ಟ್ರು. ನಾನು ಸಣ್ಣ ಇಷ್ಟೇ ಜೀವಿಕೆ ಶಾರದಾ ಅವರೇ ಡವ್ ಹಿಡಿಯೋದು. ಮೇಲೆ ದಿಲ್ಕೆ ಟುಕುಡೆ ಹಜಾರೋಯಿ ಕೊಯ್ ಯಹಾ ಗಿರ ಕೊಯ್ ಮಹಾ ಗಿರ ಅಂತ ಆಡೋದು ಅವ್ರ ಹತ್ರ. ಆ ಶಾರದಾ ಶಾರದಾ ಅವರು, ಶಾರದಾಕ್ಕವರು ನಮ್ಮ ಅಕ್ಕನ ವಯಸ್ಸಿದವರು. ಅವ್ರ ಮುಂದೆ ಆ ಥರ ಒಂದು ಅದು ಕ್ಯಾರೆಕ್ಟರ್ ಸಕ್ಸಸ್ ಆಗ್ಬಿಡ್ತು. ಆ ಕಂಪ್ನಿ 2 ಬ್ಯಾಚ್ ಆಗಿತ್ತು. ಒಂದು ದೊಡ್ಡ ಕಂಪ್ನಿ, ಒಂದು ಸಣ್ಣ ಕಂಪ್ನಿ ಅಂತ. ನಾನು ದೊಡ್ಡ ಕಂಪ್ನಿ ಇದ್ರೆ ಇವ್ರು ಸಣ್ಣ ಕಂಪ್ನಿ ಆ ಕಡೆ ಬಸವರಾಜಣ್ಣವರು, ಮಾಲ್ತಕೋರ್ ಇವರೆಲ್ಲ ಅಲ್ಲಿರೋರು. ಅವ್ರು ಬಂದು ಕರೆಸಿ ನನಗೆ ಪಾಠ ಮಾಡಿಸೋರು. ಇಲ್ಲಿಂದ ಬೆಳಗಾಂ ಹೋಗಿ ನಾನು ಪಾತ್ರ ಮಾಡ್ಕೊಂಡು ಈ ಕಂಪ್ನಿಗೆ ಬರ್ತಾ ಇದ್ದೆ. ಹಾಗೆಲ್ಲ ಆ ಪಾತ್ರಕ್ಕೆ ಅಷ್ಟೊಂದು ಪ್ರಾಧಾನ್ಯತೆ ಇತ್ತು. ಆ ಮಹಂತೇಶ್ ಶಾಸ್ತ್ರಿಗಳು ಕೂಡ ಆ ನಾಟಕನ ಭಾಳ ಚೆನ್ನಾಗಿ ಬರ್ದಿದ್ದು. ನಾನು ಸಣ್ಣಕ್ಕಿದ್ರಿ, ಕುಳ್ಳಕ್ಕಿದ್ರಿ. ಹೌದು. ಎಲ್ಲರೂ ಹೆಂಗೆ ನಗಿಸ್ತಿದ್ರಿ ನೀವು? ಮತ್ತೆ ಅದೇನು ಹಂಗೆ ಆ್ಯಕ್ಟಿಂಗ್ ಇದೆಯಲ್ಲ, ಜನಗಳನ್ನ ಆ ಕುಳ್ಳಿಗಿರೋದನ್ನೇ ನರಸಿಂಹರಾಜಣ್ಣವ್ರು ಹೆಂಗಿದ್ರು, ನರಸಿಂಹರಾಜಣ್ಣವ್ರು ಅವರು ಜಾಸ್ತಿ ಕುಳ್ಳಿಗಿದ್ರು. ಅವರ ಹಾವ ಭಾವ, ಅವರ ಆಂಗಿಕ ಅಭಿನಯ, ಇದರಿಂದ ಜನಗಳನ್ನ ನಗಿಸೋದು. ಹಾಗಾಗಿ ನರಸಿಂಹರಾಜಣ್ಣವ್ರನ್ನ ಅವ್ರನ್ನೆಲ್ಲ ನೋಡಿ ನಾವು ಯಾಕೆ ಒಬ್ಬ ಕಲಾವಿದನಾಗಬಾರ್ದು ಅಂದ್ಬಿಟ್ಟು ಅವ್ರು ನೋಡಿಕೊಂಡು ಕಲ್ತ್ಕೊಂಡು ಏನೋ ಒಂದು 10 ಪೈಸಾ ನಮ್ಗೆ ಸಿಕ್ಕಿದೆ. ಹಾಗಾಗಿ ಈ ಒಂದು ನಟನಾಗಿ ನಿಮ್ಮ ಮುಂದೆ ಬಂದು ಕೂತಿದ್ದೀವಿ. ನಿಮ್ಮ ಮತ್ತೆ ಉಮೇಶ್ ಅಣ್ಣ ನೀವಿಬ್ರು ಒಟ್ಟೊಟ್ಟಿಗೆ ಇರ್ತಿದ್ರಿ ಅಲ್ವಾ? ಫ್ರೆಂಡ್ಸ್ ನೀವಿಬ್ರು, ಒಂದೇ ವಯಸ್ಸಿನವ್ರು ನೀವು. ಏನು ಮಾತುಕತೆ ನಡೀತಿತ್ತು, ಏನು ಆಸೆಗಳು ಇರ್ತಿತ್ತು ನಿಮಗೆ? ನಾವು ಹಿಂಗೆ ಹುಡುಗರು, ಸಣ್ಣ ಹುಡುಗರು. ಜಿ.ವಿ. ಕೃಷ್ಣ ನಮ್ಮ ಸ್ವಲ್ಪ ದೊಡ್ಡವನು, ನಾವೆಲ್ಲ ಸಣ್ಣವರು. ನಾವೇನು ಮಾಡೋದು, ಅಲ್ಲೇ ಒಂದು ಕಡೆ ಮೂರಲ್ಲಿ ಸೇರ್ಕೊಳ್ಳೋದು, ಮಾತಾಡೋದು. ಈ ಉಲ್ಟಾ ಮಾತಾಡೋದು. ಅಂದರೆ ಕನ್ನಡ ಮಾತಾಡೋದು ಉಲ್ಟಾ. ತಿಪ್ಪಣ್ಣಗ ನಾಳೆ ನಡೋಮ ಅಂತ, ತಿಪ್ಪಣ್ಣಗ ನಡೋಮ, ನಾಳೆ ಗಣಪತಿ ಮಾಡೋಣ. ಹಂಗಾದು ಉಲ್ಟಾ ಮಾತಾಡೋದು. ಓಕೆ. ಈ ಥರ ನಾವೆಲ್ಲ ಯಾರು ಗೊತ್ತಾಗಬಾರ್ದು ಉಲ್ಟಾ ಮಾತಾಡ್ತಿದ್ದವು. ಒಂದ್ಸತಿ ಹಿಂಗೆ ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡು ಉಲ್ಟಾ ಮಾತಾಡ್ತಿದ್ವಿ. ಪೋಲಿ ಮಾತೆಲ್ಲ ಬಂದ್ಬಿಟ್ಟಿದೆ. ಆವಾಗ ಗುಬ್ಬಿ ಕಂಪ್ನಿ ಮಾಜಿ ಮಾಲ್ತಕೋರು, ಗುಬ್ಬಿ ವೀರಣ್ಣವ್ರ ಮಗಳು ಮಾಸ್ಟರ್ ಎಲ್ಲದಕ್ಕೂ. ಯಾರು ಏನಾದರೂ ಪಂಚಾಯತ್ ಅವ್ರ ಹತ್ರನೇ ಬರೋದು. ಹಂಗೆ ಅವರು ಮಾರನೇ ದಿವಸ ಮ್ಯಾಟ್ನಿ ನಾಟಕ ಶಿವಮೊಗ್ಗದಲ್ಲಿ ಕರೆಸೋದು. ಎಲ್ಲರೂ ನನ್ನ ಮಕ್ಕಳ ಎಲ್ಲ ಕೆಟ್ಟ ಮಾತಾಡೋದು, ಉಲ್ಟಾ ಬಡ್ಡ ಮಾತಾಡ್ಕೊ ಒಂದೊಂದು ಬಿಟ್ಟರು. ಯಾರಿಗೂ ಟಿಫನ್ ಕೊಡಬೇಡ ಅಂದರು. ಆಮೇಲೆ ನನ್ನ ಹತ್ರ ಬಂದು ಏನೋ ನನಗೆ ಟಿಫನ್ ಕೊಡೋಲ್ಲ ಅಂತಾರೆ. ಯಾಕೆ ಕೊಡ್ಬೇಕು ನನಗೆ? ನಾನು ಇಲ್ಲೇ ಇದ್ದಲ್ಲ ಮಾಜಿ ಪಾಠ ಮಾಡಿಕೊಂಡು ರಾತ್ರಿ ನಾಟಕದಲ್ಲಿ ಪಾಠ ಮಾಡ್ತೀವಿ. ಇವೆಲ್ಲ ಮನೆಗೆ ಹೋಗಿದ್ದರು. ಆವಾಗ ಹಿಂಗೆ ಆ ಮಾಜಿನ ನಮಗೆಲ್ಲ ಬಾಸ್. ಅವ್ರು ಎಲ್ಲ ಕಂಪ್ನಿಲಿ ಏನೇ ಆಗಲಿ ಅದಕ್ಕೆಲ್ಲದಕ್ಕೂ ಅವರೇ ಪಂಚಾಯತಿ ಅವರ ಮುಂದೆ ನಡೀಬೇಕು. ಅಷ್ಟು ಚೆನ್ನಾಗಿ ಇದು ಮಾಡೋರು. ದೊಡ್ಡ ಚಿಕ್ಕ ಮಗಳವರು ಸ್ವರ್ಣ ಮಕ್ಕಳು ದೊಡ್ಡವರು, ಮಾಜಿ ಸಣ್ಣವರು, ಶಿವಾನಂದಣ್ಣವರು ಕೊನೆಯವರು. ಸೊ ಈ ಚೇಷ್ಟೆ ತರಲೆ ಎಲ್ಲ ಇರ್ತಿತ್ತು. ಸಣ್ಣ ಹುಡುಗರಿಂದ ನಾವು ಕಂಪ್ನಿ ಚೇಷ್ಟೆ ಮಾಡ್ಕೊಂಡೇ ಇದ್ದೇವೆ.
ಮಾಡ್ಕೊಳ್ಳೋದು, ಗಲಾಟೆ ಮಾಡೋದು, ಆಟ ಆಡೋದು, ಬೀಳೋದು, ಹೇಳೋದು, ಹಿಂಗೆ. ಅವಾಗ ಎರಡು ಕಂಪ್ನಿ ಮನೆ. ಒಂದು ಬೋರ್ಡಿಂಗು, ಒಂದು ಲಿಂಗಾಯತರಿಗೆ ಒಂದು ಬೋರ್ಡಿಂಗು, ಬ್ರಾಹ್ಮಣರಿಗೆ ಒಂದು ಬೋರ್ಡಿಂಗ್. ಓ ಹಂಗೆ. ಬ್ರಾಹ್ಮಣರಿಗೆ ದೊಡ್ಡ ದೊಡ್ಡ ನಟಗಳು, ಶ್ರೀಕಂಠಪುತ್ರರು, ಶ್ರೀಕಂಠಾಚಾರ್ಯರು, ಅಚ್ಯುತರು, ರಾಘವೇಂದ್ರರು, ಇವರೆಲ್ಲ ಪಕ್ಕ ಬ್ರಾಹ್ಮಿನ್ಸು. ಹಾಗಾಗಿ ಅವ್ರಿಗೆ ಹೊಸ ಸಂಭ್ರಮ. ಮಂಜುನಾಥ ಭಟ್ಟ ಅಂತ ಇರೋರು ಅಡುಗೆ ಮಾಡಿ ಅವ್ರಿಗೆ ಊಟ ಬಡಿಸೋರು. ಮಲ್ಲಣ್ಣ ಅಂತಿರೋರು ಲಿಂಗಾಯತರು ಕಂಪ್ನಿ ಬೋರ್ಡಿಂಗ್ ಅಡುಗೆ ಮಾಡೋರು. ಹೀಗೆ ಎರಡು ಕಂಪ್ನಿ ಮನೆ. ಹಬ್ಬ ಹರಿದಿನ ಬಂದರೆ ದೀಪಾವಳಿ, ಗಣೇಶನ ಹಬ್ಬ, ಈ ದೊಡ್ಡ ದೊಡ್ಡ ಹಬ್ಬಗಳು ಬಂದರೆ ಎರಡು ಕಂಪ್ನಿ ಒಂದು ಕಡೆ ಸೇರ್ಕೊಳ್ಳೋದು. ಎರಡು ಕಂಪ್ನಿ ಜನ ಒಂದೇ ಮಧ್ಯ ಸೇರ್ಕೊಂಡು ಊಟ ಗೀಟ, ಅಲ್ಲಿ ಹಾಡುಗಳು, ಸಂಗೀತ ಗಿಗೀತ ಇವೆಲ್ಲ ಇರ್ತಿತ್ತು. ಎಲ್ಲ ಮಧ್ಯಾಹ್ನ ಹೊತ್ತು. ನೀವು ಹಾಡ್ತಿದ್ರಿ? ನೀವು ಹಾಡ್ತಿದ್ರಿ? ನಾನು ಅಲ್ಲೇ ಸಣ್ಣ ಪುಟ್ಟ ಆಡ್ತಾ ಇದ್ದೆ ಈ ಇದರಲ್ಲಿ. ಯಾವ್ಯಾವುದು? ರಾಮಾಯಣ ನಾಟಕ. ಯಾವುದು? ರಾಮಾಯಣ ನಾಟಕದಲ್ಲಿ ಎಲ್ಲ ಹಾಡುಗಳೆಲ್ಲ ನಾವು ಆಡಬೇಕು. ಡಿಗ್ರಿ ಆಡೋದು. ಅವಧಭೂತ ಅನಗರ ಕವಿ ಕವಿತ ಬುದು ಬೈಜಾತ ತವಗಿಸೇನ್ ಬರವನು ಯಮನೀತ ಆಹಾ ಅವಧಭೂತ ಅಂತ ಒಂದು ಸಾಂಗು. ಅದನ್ನು ನಾವೆಲ್ಲ ಆಡ್ತಾಯಿದ್ದೋ. ಯಾರು ಅಪರಿಚಿತ ಒಬ್ಬರು ಆಡ್ತಾರಲ್ಲ, ಯಾರವನು ಎಲ್ಲ ಹುಡ್ಕೊಳ್ಳೋದು. ವಾಸುದೇವ ಶಾಸ್ತ್ರಿಗಳು ಆಡೋದು. ಒಬ್ಬೊಬ್ಬರು ಕೈ ಆಡ್ಸೋರು. ಕೊನೆಗೆ ಈ ಉಮೇಶನ ಅಣ್ಣ ಅವನು ಇದ್ದ. ಅವನ ಅಪರಿಚಿತ ಆಡ್ತಿದ್ರು. ಅವನೇ ಹೊಂದ್ಕೊಂಡ್ರು. ನಾನು ಮಗ್ನೆ ಎಲ್ಲರೂ ಕರೆಕ್ಟಾಗಿ ಆಡ್ತಾಯಿದ್ದೆ. ಒಬ್ಬನೇ ಏನೋ ಎಡವಟ್ಟಾಗ್ತಾ ಇದೆಯಲ್ಲ ನಾನು. ಹಾಗೆ ಆ ಹಾಡುಗಳೆಲ್ಲ ಅವ್ರವ್ರ ಕೈನಲ್ಲಿ ಆಡ್ಸೋದು, ಅವ್ರ ಕೈಯಲ್ಲಿ ಪಾಠ ಮಾಡ್ತಿದ್ರು. ಆಮೇಲೆ ಏನು ಬೇಕಾದರೂ ಬೆಳಗಿನ ಹೊತ್ತು ಕಲಿಬೋದು. ವೈಲಿನ್, ನಾನು ಜಯಶ್ರೀ ಇಬ್ಬರು ವೈಲಿನ್ ಕಲಿತಿದ್ದು. ಹೌದಾ? ಶಂಕರಪ್ಪಣ್ಣವ್ರ ಹತ್ರ. ಆಮೇಲೆ ಇನ್ನೊಬ್ರು ಸಂಗೀತಗಳಿರು, ಪಂಚಲಿಂಗನವ್ರ ಹತ್ರ, ಅವ್ರು ಸಂಗೀತ ಹೇಳ್ಕೊಡೋರು. ಹೀಗೆ ಒಬ್ಬೊಬ್ರು ಒಂದು ಕಡೆ ಬೆಳಗಿನ ಹೊತ್ತು ಎಲ್ಲ ಹುಡುಗರಿಗೆ ನೋಡಿ. ನಿಮ್ಗೆ ವೈಲಿನ್ ನುಡ್ಸಕ್ ಬರುತ್ತೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಇವತ್ತು ಗೊತ್ತಾಗ್ತಿರೋದು ನನಗೆ. ಬರುತ್ತೆ, ಅದೇ ಸರಿಗಮ ಪದಾರ್ಥ ಪಾರ್ಸು ಈಗೆಲ್ಲ ಬರ್ತೋಗಿದೆ. ಬಟ್ ನಾಟಕದ ಹಾಡು ನಿಮ್ಗೆ ಎಷ್ಟು ಚೆನ್ನಾಗಿ ನೆನಪಿದೆ. ಅದೆಲ್ಲ ಹಂಗೆ ಕೂರ್ಸೋರು ಹಾಡನ್ನ. ಸಣ್ಣ ಹುಡುಗರೆಲ್ಲ ಕೂರ್ಸೋರು. ಯಾವ್ಯಾವ್ದು ನೆನಪಿದೆ ನಾಟಕದ ಹಾಡುಗಳು ಫೇಮಸ್? ಇದು ನಮ್ಮ ಹಿರಣ್ಯ ಮಿತ್ರ ಬಳ್ಳಿ ಒಂದು ಹಾಡೋರು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಮುದ್ರದ ದಂಡೆಯಲ್ಲಿ ಮನೆಯ ಮಾಡಿ ನೆಲತೊರೆಗಳಿಗೆ ಅಂಜಿದೊಡೆ ಎಂತಯ್ಯ, ನೆಲತೊರೆಗಳಿಗೆ ಅಂಜಿದೊಡೆ ಎಂತಯ್ಯ, ಬೆಟ್ಟದ ಮೇಲೊಂದು ಮನೆಯ ಈ ಹಾಡನ್ನೆಲ್ಲ ಅವರು ನಮ್ಮ ಬಳ್ಳಾರಿ ಇವರಿದ್ರು ಲಲಿತಮ್ಮನವರು ಅಂತ ಭಾಳ ಚೆನ್ನಾಗಿ ನಮ್ಮ ಹಿರಣ್ಯ ಮಿತ್ರ ಮಂಡಳಿ ಪಾಠ ಮಾಡೋರು. ಅವ್ರು ಈ ಹಾಡಿಗೆ ಚಪ್ಪಾಳೆ ತೊಡೋರು. ಪಬ್ಲಿಕ್ಕು ಖುಷಿಯಾಗೋರು.